ವಿಧಾನಸೌಧಕ್ಕೆ ನಾವೆಲ್ಲ ಗುಂಪಾದ್ರೆ ಸುಮ್ಮನೆ ನಾವು ಸುಮಾರು 500-600 ಜನ ಗುಂಪು ಮಾಡ್ಕೊಂಡು ಏನೋ ಸಾಧನೆ ಮಾಡಬಹುದಲ್ಲ. ಸಂಘಟನೆಯನ್ನು ದಯವಿಟ್ಟು ಸಂಘಟನೆಯನ್ನು ಬಲಪಡಿಸಿ. ನಾವು ತುಂಬಾ ನೊಂದವರು, ನಾವು ಇನ್ನೊಬ್ಬರ ಸಮಾಜಕ್ಕಿಂತ ನಾವು ಹಿಂದೆ ಇರ್ತಕ್ಕಂಥ ಸಮಾಜದವರು. ನಾಳೆ ಬೆಳಗ್ಗೆ ನಮ್ಮ ಮಕ್ಕಳಿಗೆ ಅವರಿಗೆ ನಾವೆಲ್ಲ ಸೇರಿ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಕೊಡಿಸೋಣ. ಆ ವಿದ್ಯಾಭ್ಯಾಸದಿಂದ ನಾವು ಮುಂದಿನ ನಾವು ಎಲ್ಲ ಒಂದು ಹೋರಾಟವನ್ನು ಮಾಡಬೇಕು. ನಮ್ಮ ಬೇಡಿಕೆಗಳು ಇನ್ನೂ ಇದೆ. ನಾವು ತಾಲೂಕು ಪಂಚಾಯತ್ ಸದಸ್ಯರಾಗಬೇಕು, ಜಿಲ್ಲಾ ಪಂಚಾಯತಿ ಸದಸ್ಯರಾಗಬೇಕು, ಲೋಕಪಾಲ